ಓ ನಮಸ್ಕಾರ. ನಾನು ಯಾರಂತ ಗೊತ್ತಾಯ್ತಾ? ನನ್ನ ಹೆಸರು ಡುಕ್ 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 ಬುಲೆಟ್ ಲಿಂಗ ಅಂತ. ಎಲ್ಲರೂ ಬುಲ್ಲಿ ಅಂತ ಕರೀತಾರೆ. ಇದೇನಿದು ಬುಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದ್ರ ಹಿಂದೆ ದೊಡ್ಡ ಫ್ಲ್ಯಾಶ್ ಬ್ಯಾಕ್ ಇದೆ. ಅದೇನು ಅಂತ ಹೇಳ? ನೀವು ಕೇಳಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ನೋಡಿ. ನಾರ್ಮಲ್ ಆಗಿ ಬಸ್ರಿ ಹೆಂಗ್ಸ್ನ ಹಾಸ್ಪಿಟ್ಲಿಗೆ ಯಾವುದ್ರಲ್ಲಿ ಕರ್ಕೊಂಡು ಹೋಗ್ತಾರೆ? ಒಂದ ಕಾರು, ಆಟೋ, ಜೀಪು, ಇಲ್ಲಾಂದರೆ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೆ ನಮ್ಮಪ್ಪ ನಮ್ಮ ಅಮ್ಮನ ಹೆರಿಗೆಗೆ ಡುಕ್ 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 ಬುಲೆಟಲ್ಲಿ ಕರ್ಕೊಂಡು ಹೋಗಿದ್ರಂತೆ. ಈ ಬುಲೆಟ್ ಸೌಂಡ್ಗೆ ಆನ್ ದಿ ವೇನೆ ನಮ್ಮ ಅಮ್ಮಂಗೆ ಡೆಲಿವರಿ ಆಗೋಯ್ತು. ಅದಕ್ಕೆ ಬುಲೆಟಲ್ಲಿ ಹುಟ್ಟಿದ ಲಿಂಗ ಬುಲ್ಲಿ ಅಂತ ವರ್ಲ್ಡ್ ಫೇಮಸ್ ಆಗೋಯ್ತು. ಆ್ಯಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿದ್ದೀನಿ, ಆದರೆ ಕೆಲಸನೇ ಸಿಗಲಿಲ್ಲ. ಅದಕ್ಕೆ ಹಾರ್ಡ್ವೇರ್ ಕೆಲಸ ಮಾಡ್ತಾ ಇದ್ದೀನಿ. ಇದೇನಿದು ಹಾರ್ಡ್ವೇರ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬಿಡಿ. ಹುಡುಗಿ ಎಂದು ಬಂದ್ಲು. ಇವತ್ತು ನನ್ನ ಕೆಲಸಕ್ಕೆ ಬೇಕಾ ಸಿಕ್ತು. ನಂಗೆನಾ? ನಂಗೆ ಬೈತೋಳು ಅನ್ಸುತ್ತೆ. ಅಯ್ಯೋ, ಯಾರು ಇವಳು ಇಷ್ಟೊಂದು ರಾಂಗ್ ಆಗೋಳಲ್ಲ? ಇವತ್ತು ನನ್ನ ಕತೆ ಮುಗೀತು ಅನ್ಸುತ್ತೆ. ನನ್ನ ಕಸಬು ಗೊತ್ತಾಗೋಯ್ತಾ? ಅಯ್ಯೋ, ಪೊಲೀಸ್ ಐರನ್ನು. ಇವಳೇನಾದರೂ ಜನ ಸೇರಿಸಿ ಪೊಲೀಸವ್ರು ಬಂದರೆ ಅಯ್ಯೋ ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ. ನನ್ನ ಕತೆ ಮುಗಿಯುತ್ತೆ. ಮೊದಲು ಇಲ್ಲಿಂದ ಎಸ್ಕೇಪ್ ಮಾಡಬೇಕು, ಇಲ್ಲಾಂದರೆ ಜೈಲು ಊಟ ಗ್ಯಾರಂಟಿ. ನನ್ಗಲ್ವಾ? ಯಾರಿಗೆ ಹೋಯ್ತವ್ರೆ? ಇವಳು ಮನೆ ಕಾಯುವಾಗ ಫೋನಲ್ಲಿ ಮಾತಾಡ್ತಾವಳ. ನಾನು ನನಗೆ ಅನ್ಕೊಂಡೆ, ಎಲ್ಲ ಒಂದ್ಸರ್ತಿ ಬಾಯಿಗೆ ಬಂದಿತ್ತು. ನಿನ್ ಕತೆ ಮುಗಿತು ಕಣೋ. ಸಾಕು ಸಾಕು ಸಾಕು, ಸುಳ್ಳು ಹೇಳ್ಬೇಡ. ಅಕ್ಕ ಫೋನಲ್ಲಿ ಫುಲ್ ಬಿಸಿ ಆಗವ್ರೆ. ನನ್ನ ಕೆಲಸ ಶುರು ಹಚ್ಕೊಬಿಡೋಣ. ಏಯ್ ಹುಷಾರ್. ನನ್ನ ಹತ್ರ ಯಾವಾಗ್ಲೂ ಹುಷಾರಾಗಿರ್ಬೇಕು ನೀನು. ಮತ್ತೆ ಫೋನನ್ನು ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಎಷ್ಟು ಧೈರ್ಯ ಇದ್ರೆ ನನ್ನ ಪರ್ಸ್ನೇ ಕದಿತೀಯ ನೀನು? ಮೇಡಮ್ ಏನು ಹೇಳ್ತಿದ್ರೆ ಮೇಡಮ್? ನಾನು ಕಳ್ತನ ಮಾಡ್ತಾ ಇಲ್ಲ. ಅದು ಸುಳ್ಳು ಹೇಳ್ಬೇಡ ಮೇಡಮ್. ನಾನು ಯಾಕೆ ಮೇಡಮ್ ಸುಳ್ಳು ಹೇಳಿ? ನಾನು ಟೈಮ್ ಎಷ್ಟಾಯಿತು ಅಂತ ನೋಡಿದೆ ಅಷ್ಟೇ. ಟೈಮ್ ನೋಡೋಕ್ಕೆ ವಾಚ್ ಇದೆ, ಮೊಬೈಲ್ ಇದೆ. ಮೇಡಮ್ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ನೋಡಿ. ವಾಚು ಸ್ವಿಚ್ ಆಫ್ ಆಗೋಗಿದೆ, ಅದಕ್ಕೆ ನೋಡಿದೆ. ಟೈಮ್ ನೋಡೋದಾಗಿದ್ರೆ ನನ್ನೇ ಕೇಳ್ಬೋದಾಗಿತ್ತಲ್ವಾ? ಮೇಡಮ್ ಅದು ನೀವು ಆ ಕಡೆ ತಿರ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದೀರಲ್ಲ. ನಾನು ಬೇಸಿಕಲಿ ಯಾರಿಗೂ ತೊಂದರೆ ಕೊಡೋ ಮನುಷ್ಯನೇ ಅಲ್ಲ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ಟೈಮ್ ನೋಡೋಕ್ಕೆ ನಿಮ್ಮ ಕೈನ ಜಸ್ಟ್ ಹಿಂಗೆ ತಿರುಗಿಸ್ದೆ ಅಷ್ಟೇ. ಸರಿ ಹೋಗ್ಲಿ ಬಿಡಿ, ಫೀಲ್ ಮಾಡಬೇಡಿ. ಸಾರಿ ಮೇಡಮ್, ನೀವು ಕಳ್ಳ ಅಂತೇಳಿ ತುಂಬ ಬೇಜಾರು ಮಾಡ್ತೀರಾ ನೋಡಿ. ಒಬ್ಬ ಅನಾಥ ನೋವು ನಿಮಗೆ ಗೊತ್ತಾಗಲ್ಲ. ಈ ಥರ ಎಲ್ಲ ಅವಮಾನ ಸಾಕಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ನೀವು ಯಾಕೆ ಸಾರಿ ಕೇಳ್ತೀರ ಬಿಡಿ. ಅಯ್ಯೋ, ನೀವು ಅನಾಥ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ಆಯಿತು ಮೇಡಮ್, ನೀವು ಅನಾಥ ಅಂದಿದ್ದಕ್ಕೆ ನಂಗೆ ಬೇಜಾರಾಗಲಿಲ್ಲ. ಆದರೆ ನೀವು ಪದೇ ಪದೇ ಸಾರಿ ಕೇಳ್ತೀರಲ್ಲ, ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಏನಂದ್ರಿ? ಏನಿಲ್ಲ, ಸಾರಿ ಎಂದಷ್ಟೇ. ಇಟ್ಸ್ ಓಕೆ ಮೇಡಮ್. ಲವರ್ಸ್ ಮಧ್ಯೆ ಸಾರಿ ಎಲ್ಲ ಯಾಕೆ? ವಾಟ್ ಮೇಡಮ್, ಅಂದರೆ ಹುಡುಗ ಹುಡುಗಿ ಮಧ್ಯೆ ಸಾರಿ ಎಲ್ಲ ಯಾಕೆ ಅಂತಂದೆ. ಓಕೆ ರೈಟ್. ಮೇಡಮ್, ನೀವು ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀರಾ. ಹಲೋ, ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಬಾಯ್ ಫ್ರೆಂಡ್. ಓಕೆ, ನಾನು ನಿಮ್ಮನ್ನು ಕೇಳಿದ್ನಾ? ಬಂದ್ಬಿಟ್ರಿ ಇಲ್ಲಿ ಬಾಯ್ ಫ್ರೆಂಡ್ ಇದೆ ಅಂತ ಹೇಳ್ಕೊಂಡು. ಈ ಹೆಣ್ಮಕ್ಳೇ ಹಿಂಗೆ, ಏನಾದರೂ ಕೇಳಿಬಿಟ್ರೆ ಸಾಕು, ಐ ಹ್ಯಾವ್ ಎ ಬಾಯ್ ಫ್ರೆಂಡ್ ಅಂತೆ. ನಾನು ಕೆಲಸ ಮಾಡೋಣ ಅಂತಂದರೆ ಅದಕ್ಕೆ ಕಳ್ಳ ಹಾಕ್ಬಿಟ್ರು. ಹುಡುಗಿನ ಕ್ಯಾಚ್ ಹಾಕೊಳ್ಳೋಣ ಅಂದರೆ ಅದಕ್ಕೆ ಮಣ್ಣು ಹಾಕ್ಬಿಟ್ರು. ಏನು ಮಾಡೋದು? ಹೋಗಲಿ ಬಿಡಿ. ಈ ಬಸ್ ಸ್ಟ್ಯಾಂಡ್ ಅಂದರೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ನಮ್ಮ ಕೆಲಸ ಕಂಟಿನ್ಯೂ ಆಗುತ್ತೆ ಬಿಡಿ. ಮತ್ತೊಂದು ಹುಡುಗಿ ಬರ್ತಾವಳೆ. ನನ್ನ ಕೆಲಸಕ್ಕೆ ಇನ್ನೊಂದು ಮಿಕ್ಕ ಸಿಕ್ತು. ಇವಳು ಯಾರಯ್ಯ ಈ ರೇಂಜಿಗೆ ನುಡಿತಾವಳೆ? ಆ ಕಡೆ ಅವನ ಖತರ್ನಾಕ್ ನನ್ನ ಮಗ ಇರಬೇಕು.
ನಾನು ಬಸ್ ಸ್ಟಾಪಲ್ಲಿ ಇದ್ದೀನಿ, ಎಲ್ಲರೂ ನೋಡ್ತಾರೆ, ಸುಮ್ಮನೆ ಹಲೋ ಮೇಡಮ್, ಬೇರೆ ಯಾರು ನೋಡ್ತಾ ಇಲ್ಲ, ನಾನು ಮಾತ್ರ ಕೇಳಿಸ್ಕೊತಾ ಇರೋದು. ರೀ ಒಬ್ರು ಫೋನಲ್ಲಿ ಮಾತಾಡಿದ್ರೆ ನೀನು ಕೇಳಿಸ್ಕೊತಿರಲ್ಲ, ನಿಮ್ಮ ನಾಚಿಕೆ ಮನ. ಅಲ್ಲ ಮೇಡಮ್, ಅದು ನೀವು ಬೇರೆ ಯಾರೋ ಕೇಳಿಸ್ಕೊತಾ ಇದ್ದೀರ ಅಂತಂದ್ರಲ್ಲ, ಅದಕ್ಕೆ ಬೇರೆ ಯಾರು ಕೇಳಿಸ್ಕೊತಾ ಇಲ್ಲ, ನಾನು ಮಾತ್ರ ಕೇಳಿಸ್ಕೊತಾ ಇದ್ದೀನಿ ಅಂತ ನಿಮ್ಗೆ ಕ್ಲಾರಿಟಿ ಕೊಟ್ಟೆ ಅಷ್ಟೇ. ಹೋಗಯ್ಯ. ಆಯ್ತು ಬಿಡು ಮೇಡಮ್, ಮೇಡಮ್ ಫುಲ್ ರಾಂಗ್ ಆಗಿಬಿಟ್ರು. ಯಾರೋ ಒಬ್ಬ ಮಾತಾಡೋ ನನ್ನ ಮಗ ವಾಪಸ್ ಕಚ್ಕೊತವ್ರೆ. ಅವ್ರು ಕಚ್ಕೊಂಡ್ರೆ ತಾನೇ ನಮ್ಮ ಕೆಲಸ ಸಲೀಸಾಗೋದು. ಇಲ್ಲ ಮೇಡಮ್, ಟೈಮ್ ಎಷ್ಟಾಯಿತು ಅಂತ ನೋಡೋಣ ಅಂತ ಇದೆ, ಅಷ್ಟೊತ್ತಿಗೆ ನೀವು ತಿರುಗ್ಬಿಟ್ರಿ. 1:30. ಥ್ಯಾಂಕ್ ಯು ಮೇಡಮ್. ಮತ್ತೆ ಕಚ್ಕೊತಾರೆ. ಇಲ್ಲ ಮೇಡಮ್, ನೀವೇನ್ರಿ ನಾನೇನೋ ಮಾಡಿದ್ರೆ ನೀವೇನೋ ಅಂದ್ಕೋತೀರಾ, ಹೋಗ್ರಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅನ್ಕೊಂಡಿದ್ದೀರಾ? ನೀವು ಫೋನ್ ಹೇಳ್ದಿರೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡ್ತಾರಂತೆ, ಬ್ಯಾಗಿಂದ ದುಡ್ಡು ಕದ್ದಿದ್ದೇ ಗೊತ್ತಾಗ್ಲಿಲ್ಲ, ಅಬ್ಸರ್ವ್ ಮಾಡ್ತಾರಂತೆ. ಏನ್ರಿ ನಗ್ತಾ ಇದ್ದೀರಾ? ಅದು ಮೇಡಮ್, ನಾನೇನೋ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ, ಆದರೆ ನೀವು ಕಳ್ಳ ಅಂದ್ಬಿಟ್ರಲ್ಲ, ಅದಕ್ಕೆ ನಾವು ಬಂತು. ಏನು ಕೇಳಬೇಕಿತ್ತು? ಅದು ಇದು ಕನಕಪುರಕ್ಕೆ ಹೋಗೋ ರೋಡಾ? ಹೌದು. ಅಲ್ಲಿಗೆ ಯಾಕೆ ಹೋಗ್ತಿದ್ದೀರಿ? ಅದಾ, ನಮ್ಮ ಡಿ ಕೆ ಸಾಹೇಬ್ರು ಮೊನ್ನೆ ಸೈಕಲಿಂದ ಬಿದ್ದವ್ರಂತೆ, ಹೆಂಗವ್ರೆ ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಕಿಂಡಲ್ಲ ರೀ, ಮತ್ತೇನ್ರಿ ನೀವು ಯಾವುದೋ ಹುಡುಗನ ಜೊತೆ ಮಾತಾಡ್ತಿದ್ದೀರಾ ಫೋನಲ್ಲಿ, ನಾನು ಕೇಳಿದ್ನಾ ಯಾರು 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 ಅಂತ, ಮತ್ತು ನಿಮ್ಗೆ ಯಾಕೆ ಅಧಿಕ ಪ್ರಸಂಗ? ನಾನು ಯಾಕಾದರೂ ಹೋಗ್ತೀನಿ, ಓಯ್ ನಮ್ಗೆ 1000 ಕೆಲಸ ಇರುತ್ತೆ. ಯಾವನ ಡಬ್ಬನ ನಮಗ ತಲೆ ತಿಂತವನೆ. ಕಳ್ಳ, ಕಂತ್ರಿ, ನಾಯಿ, ಕಜ್ಜಿ ಏನು ಬೇಕಾದ್ರೆ ಅಂದ್ಬಿಡಿ, ಇವತ್ತಿನ ಖರ್ಚಿಗೆ ದುಡ್ಡು ಆಯ್ತಲ್ಲ, ಅಷ್ಟು ಸಾಕು. ಥ್ಯಾಂಕ್ ಯು. ಏನೋ ಕಳ್ಳ ನನ್ನ ಮಗನೇ ಕದ್ದ ದುಡ್ಡು. ಮೇಡಮ್ ಏನು ಹೇಳ್ತಿದ್ರ ಮೇಡಮ್? ಪದೇ ಪದೇ ಕಳ್ಳ ಕಳ್ಳ ಅಂತೇಳಿ ನನ್ನ ಮನ್ಸಿಗೆ ನೋವು ಮಾಡಬೇಡಿ. ಹೌದಾ ಏನ್ರಿ ಮೇಡಮ್? ಹೇಳಿ ಮೇಡಮ್. ಚಿನ್ನೀರು ಒಂದು ನಿಮಿಷ ಮಾಡಿ. ಇವನು ನಿಮ್ಮ ದುಡ್ಡನ್ನ ಕದ್ದಿದ್ದಾನೆ. ಅಯ್ಯೋ ಡಬ್ಬ ನನ್ನ ಮಗನೇ, ಅಷ್ಟು ಬುದ್ಧಿ ಇಲ್ವಾ? ದುಡ್ಡನ್ನ ಕದೀತೀಯ ನೀನು? ರೀ ಮೇಡಮ್, ಸುಮ್ಮನೆ ರೀ ಮೇಡಮ್, ನಾನು ದುಡ್ಡನ್ನ ಕದ್ದಿಲ್ಲ, ಅದು ನನ್ನ ದುಡ್ಡು. ನೀವು ಅವ್ರ ದುಡ್ಡು ಅಂತ ಹೆಂಗೆ ಹೇಳ್ತೀರಾ? ನೀನ್ ಕದ್ದಿದ್ನ ನಾನು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನನ್ನ ಮಗನೇ ನಿನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಗ್ರೂಪ್ದಾಗ ಗೊತ್ತಾಗುತ್ತೆ ಬಾ ಯಾರು ದುಡ್ಡು ಅಂತ. ಮೇಡಮ್ ವಿಡಿಯೋ ಮಾಡ್ಕೊಟ್ಟಿದ್ದೀರಾ? ನೀವೇನು ಪ್ರೆಸ್ನವ್ರಾ? ಪ್ರೆಸ್ ಅಲ್ಲ ಕಣೋ, ನಿನ್ನ ರೂಪ ಪೊಲೀಸ್ನವರು. ಅಯ್ಯೋ ಪೊಲೀಸ್ನವ್ರ? ಸತ್ಯ ನಾನು. ಮೇಡಮ್ ಫಸ್ಟ್ ಇವ್ರನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕಿ ಮ್ಯಾಮ್. ಸುಮ್ಮನಿರಮ್ಮ, ಉರಿಯೋ ಬೆಂಕಿ ತುಪ್ಪ ಸುರಿಬೇಡ. ನೀನು ಅಷ್ಟೇ ಕಣಮ್ಮ, ತಗೋ ನಿನ್ ದುಡ್ಡು. ಫೋನಲ್ಲಿ ಮಾತಾಡ್ಕೊಂಡು ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ನಡೆದಾಡೋದಲ್ಲ. ಸಾರಿ ಮೇಡಮ್. ಸರಿ ಹೋಗ್, ನಡಿಯೋ ಸ್ಟೇಷನ್ಗೆ. ಮೇಡಮ್ ಬುದ್ಧಿ ಕಲಿಸ್ತೀನಿ ನಿಂಗೆ. ಮೇಡಮ್ ಯಾವುದೋ ಸಣ್ಣ ತಪ್ಪು ಮಾಡಿದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತೀರಾ, ಆದರೆ 1000 ಕೋಟಿ ಹೊಡಿತಾರೆ ರಾಜಕಾರಣಿಗಳು, ಅವ್ರನ್ನೇನು ಮಾಡಲ್ಲ ನೀವು. ನನಗೆ ಪಾಠ ಮಾಡ್ತೀಯ ನೀನು? ನಾನು ತೋರಿಸ್ತೀನಿ ಸ್ಟೇಷನ್ ಅಲ್ಲಿ. ಆಯಿತು, ಆದರೂ ಮೇಡಮ್ ಸೂಪರ್ ಆಗವ್ರೆ.